ರಾಜಿ ಇಲ್ಲ ಮುಲಾಜಿಲ್ಲ ಇರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಅಶ್ವವೇಗ ಸ್ಪೆಷಲ್ ಬುಲೆಟಿನ್. ಎಸ್, ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ಪಾಂಡವಪುರದಿಂದ ಒಬ್ಬ ಉದಯೋನ್ಮುಖ ಕನಸುಗಾರ ಹಾಲಿವುಡ್ ಮಟ್ಟಕ್ಕೆ ಬರ್ತಾನೆ ಅಂತ ಹೇಳಿದರೆ ಅದರ ಹಿಂದೆ ಪಟ್ಟಿರುವಂಥ ಶ್ರಮ ಎಂಥದ್ದು ಅನ್ನೋದ್ರ ಬಗ್ಗೆ ಈಗ ಯಶ್ ಅನ್ನುವ ಹೆಸರಿನ ಮೂಲಕ ಎಲ್ರಿಗೂ ಗೊತ್ತಾಗಿದೆ. ಆದರೆ ಇವತ್ತು ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರೋ ಬೆನ್ನಲ್ಲೇ ನಾನಾ ರೀತಿಯಾದಂಥ ಕುತೂಹಲ, ಪ್ರಶ್ನೆ, ಭಯ, ಹೆಮ್ಮೆ ಎಲ್ಲವೂ ಕೂಡ ಇದ್ದಾವೆ. ಹಾಗಾದರೆ ವಾಟ್ ಈಸ್ ದ ರಿಯಲ್ ರಿವ್ಯೂ? ಓನ್ಲಿ ಆನ್ ಅಶ್ವವೇಗ ಟಾಕ್ಸಿಕ್ ಮೂವಿಯ ಫಸ್ಟ್ ರಿಯಲ್ ರಿವ್ಯೂ ನೋಡ್ತಾ ಹೋಗೋಣ. ಹಾಗಾದರೆ ಹೇಗಿದೆ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್? ಫಸ್ಟ್ ಡೇ ಫಸ್ಟ್ ಶೋ ನೋಡಿದವ್ರು ಏನಂದ್ರು ಅನ್ನುವ ತಿಳಿಯುವ ಕುತೂಹಲ ಹಾಗೆ ಇರಲಿ. ನಿಜ, ದೊಡ್ಡ ಅಬ್ಬರ, ಸುನಾಮಿ, ತುಫಾನ್ ಎಲ್ಲವನ್ನೂ ಕೂಡ ನಾವೀಗ ಗಮನಿಸಿದ್ದೀವಿ. ವಿಶ್ವದಾದ್ಯಂತ ಕನ್ನಡದ ಹೆಮ್ಮೆಯ ನಟ, ಇವತ್ತು ಸ್ಯಾಂಡಲ್ವುಡ್ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂಥ ಯಶ್ ಅವರ ಮುಂದಿನ ಬೆಳವಣಿಗೆ ಯಾವ ರೀತಿ ಇರಬಹುದು? ಈ ಚಿತ್ರ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ? ಗ್ಲೋಬಲ್ ಸ್ಟಾರ್ ರಗಡ್ ಯಶ್ ಆಕ್ಟಿಂಗ್ ಹೇಗಿದೆ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಟಾಕ್ಸಿಕ್ ಸಿನಿಮಾ ಸ್ಟೋರಿ ಏನು? ಫ್ಯಾನ್ಸ್ಗೆ ಹಿಡಿಸಿಲ್ವಾ? ಬರೀ ಯಶ್ ಅವ್ರನ್ನ ಮಾತ್ರ ನೋಡ್ಲಿಕ್ಕೆ ಹೋದ್ರ? ಲೇಡಿ ಸೂಪರ್ ಸ್ಟಾರ್ ನಯನತಾರ ಪಾತ್ರ ಏನು, ಹೇಗಿದೆ? ಕಿಯಾರಾ, ತಾರಾ, ಸುತಾರಿಯಾ, ರುಕ್ಮಿಣಿ ವಸಂತ್ ನಟನೆ ಹೇಗಿದೆ? ಯಶ್ ಫ್ಯಾನ್ಸ್ ನಿರೀಕ್ಷೆಯನ್ನ ರೀಚ್ ಮಾಡ್ತಾ ಟಾಕ್ಸಿಕ್ ಸಿನಿಮಾ? ಹಲವು ಪ್ರಶ್ನೆ, ಕುತೂಹಲ, ವಿಮರ್ಶೆ ಎಲ್ಲವೂ ಕೂಡ ಇದ್ದಾವೆ. ಅದರಲ್ಲೂ ಕೂಡ ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಡೈರೆಕ್ಷನ್ ಹೇಗಿದೆ? ಸೂಪರ್ ಆಗಿದೆಯಾ ಇಲ್ವಾ? ಹೀಗೆ ಎಲ್ಲ ಅನುಮಾನ, ಪ್ರಶ್ನೆ, ಕುತೂಹಲ ಗೆದರಿರುವಂಥ ಇಂಥ ಸಂದರ್ಭದಲ್ಲಿ ರಿಯಲ್ ರಿವ್ಯೂ ಹೇಗಿದೆ ಅನ್ನೋದನ್ನ ರಿವೀಲ್ ಮಾಡ್ತಾ ಇದೆ ನಿಮ್ಮ ಅಶ್ವವೇಗ. ಎಸ್, ಟಾಕ್ಸಿಕ್ ಅನ್ನುವ ಹೆಸರು ಈಗಾಗಲೇ ದೊಡ್ಡ ಮಟ್ಟದ ಹವಾ ಕ್ರಿಯೇಟ್ ಮಾಡಿರೋದಂತೂ ಸುಳ್ಳಲ್ಲ. ಬರೀ ಅದು ಮಾತಲ್ಲ ಅಷ್ಟೇ ಅಲ್ಲ, ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಿದರೆ ಗೊತ್ತಾಗತ್ತೆ. ಟಾಕ್ಸಿಕ್ ಸಿನಿಮಾ ಸಮಾಜದ ಟಾಕ್ಸಿನ್ ರಿಮೂವಿಂಗ್ ಮಾಡುತ್ತಾ, ಮಾಡಲ್ವಾ? ಈ ಚಿತ್ರದಿಂದ ಏನು ಕಲಿಬೇಕು, ಯಾಕೆ ನೋಡಬೇಕು? ಬರೀ ಮೇಕಿಂಗ್ ಅಷ್ಟೇನಾ? ಕಥೆಯಲ್ಲಿ ಏನಾದರೂ ದಮ್ ಇದೆಯಾ ಇಲ್ವಾ? ಯಶ್ ಅವರ ನಟನೆ ಹೇಗಿದೆ? ಅವರ ಆರಾ ಹೇಗಿದೆ? ಅವರ ಆಟಿಟ್ಯೂಡ್ ಹೇಗಿದೆ? ಅವರ ಸ್ವ್ಯಾಗ್ ಹೇಗಿದೆ? ಹೀಗೆ ಅವರನ್ನು ಕಂಡಂಥವರು, ಈ ಮುಂಚೆ ಅವರನ್ನು ಆರಾಧಿಸ್ತಾ ಇದ್ದಂಥವರು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಬಹುನಿರೀಕ್ಷಿತ ಸಿನಿಮಾದ ಮೂಲಕ ನಾನಾ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿದ್ದಾರೆ. ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಶ್ವವೇಗ ಸ್ಕ್ರೀನಲ್ಲಿ. ಯಶ್ ಅವರ ಆ ಒಂದು ಸ್ವ್ಯಾಗ್ ಯಾವ ರೀತಿ ಇರಬಹುದು? ಕುತೂಹಲ ಅಂತೂ ಕೂಡ ಇಮ್ಮಡಿಗೊಂಡಿದೆ. ಸ್ಯಾಂಡಲ್ವುಡ್ ಇವತ್ತು ಪ್ರಪಂಚದಾದ್ಯಂತ ದೊಡ್ಡ ಮಟ್ಟದ ಹೆಸರನ್ನು ಮಾಡಲಿಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಶ್ 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 ರಾಕಿಂಗ್ ಸ್ಟಾರ್ ಯಶ್. ಯಾಕಂತ ಹೇಳಿದರೆ ಒಬ್ಬ ವ್ಯಕ್ತಿ ಸಿನಿಮಾವನ್ನು ಹೊರತುಪಡಿಸಿ ನಾವು ಹೇಳೋದಾದರೆ, ಒಬ್ಬ ವ್ಯಕ್ತಿ ತನ್ನ ಕನಸನ್ನು ಯಾವ ರೀತಿ ಈಡೇರಿಸಿಕೊಳ್ಬೇಕು, ನನಸು ಮಾಡಬೇಕು, ಅದಕ್ಕೆ ಯಾವ ರೀತಿಯಾದಂಥ ಪ್ರಯತ್ನವನ್ನು ಪಡಬೇಕಾಗತ್ತೆ, ಯಾವ ರೀತಿ ಬದ್ಧತೆಯಿಂದ ಇರಬೇಕಾಗತ್ತೆ, ಯಾವ ರೀತಿ ಕಮಿಟೆಡ್ ಆಗಿರಬೇಕಾಗತ್ತೆ, ಯಾವ ರೀತಿ ಡೆಡಿಕೇಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಯಶ್ ಮೂಲಕ ನಾವೆಲ್ಲರೂ ಕಲಿಬಹುದಾ ಅನ್ನುವ ಪ್ರಶ್ನೆ ಕೂಡ ಈಗ ಗರಿಗೆದರಿದೆ. ಹೀಗಾಗಿ ಟಾಕ್ಸಿಕ್ ಅನ್ನುವ ಈ ಒಂದು ಹೆಸರು ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಪೂರಕವಾಗಬಹುದು, ಯಾವ ರೀತಿ ಪಾಠ ಕಲಿಬಹುದು, ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದೆ, ಬರೀ ಹೊಡಿಬಡಿ ಆಟ ಇದೆಯಾ ಅಥವಾ ಕಥೆಯಲ್ಲಿ ಏನಾದರೂ ದಮ್ ಇದೆಯಾ, ನಾವು ತಿಳ್ಕೊಳ್ಳುವಂಥ ಅಂಶಗಳಿದ್ದಾವ. ಇವತ್ತು ಸಮಾಜ ಇದನ್ನು ನೋಡಿ ಯಾವ ರೀತಿ ಇನ್ಸ್ಪೈರ್ ಆಗುತ್ತೆ. ನೀವು ಗಮನಿಸಿರ್ಬೋದು, ಯಾವುದೇ ಹೀರೋ ಆಗಿರ್ಬೋದು, ನಾಯಕ ನಟ ಆಗಿರ್ಬೋದು, ಅವ್ರಿಗೆ ಅವ್ರದ್ದೇ ಆದಂಥ ಇಮೇಜ್ ಇರುತ್ತೆ. ಅವರು ಒಂದು ಸಣ್ಣ ತಪ್ಪನ್ನು ಮಾಡಿದರೂ ಸಾಕು, ಅದು ಅಭಿಮಾನಿಗಳ ಮೇಲೆ, ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಅರಿವಿರಬೇಕಾಗತ್ತೆ. ಹಾಗಾಗಿ ಇವತ್ತು ಟಾಕ್ಸಿಕ್ ಸಿನಿಮಾ ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿಯನ್ನು, ದೊಡ್ಡ ಮಟ್ಟದ ಹವಾನ, ದೊಡ್ಡ ಮಟ್ಟದ ಸುನಾಮಿಯನ್ನು, ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಎಬ್ಬಿಸಿರೋದಂತೂ ಸುಳ್ಳಲ್ಲ. ಇದಕ್ಕೆ ಪೂರಕವಾದಂಥ ರಿಯಾಕ್ಷನ್ಸ್ನು ಕೂಡ ನಾವು ನೋಡ್ತಾ ಹೋಗೋಣ. ಈ ಸಿನಿಮಾ ನೋಡಿದಂಥವರು, ನೋಡಲಿಕ್ಕೆ ಕಾತರಾಗಿರುವಂಥವರು, ಹಾಗೆಯೇ ಥಿಯೇಟರ್ ಬಳಿ ಇರುವಂಥವರು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಅದರ ಒಂದು ಝಲಕ್ ಇಲ್ಲಿದೆ. ಏನು ಮಾತನಾಡಿದ್ದಾರೆ? ಲೆಟ್ಸ್ ಹ್ಯಾವ್ ಅ ಲುಕ್. ಮೂವಿ ಮಾತ್ರ ಸಖತ್ತಾಗಿದೆ. 100 ಪಕ್ಕ 2000 ಕೋಟಿ ಹೊಡೆಯುತ್ತೆ. ಯಶ್ ಆಕ್ಟಿಂಗ್ಗೆ ಯಾವ ಆಸ್ಕರ್ ಕೊಟ್ಟರು ಸಾಲಲ್ಲ. ಆಕ್ಟಿಂಗ್ ಅಂದ್ರೆ ನೀವು ನೋಡಿ ಗೊತ್ತಾಗುತ್ತೆ. ಬಂದು ಫಿಲಮ್ ನೋಡಿ ಆಮೇಲೆ ಹೇಳಿ. ಕರ್ನಾಟಕಕ್ಕೆ ಶ್ರೀರಾಮಚಂದ್ರ ಹೆಂಗೋ ಅದೇ ಥರ ಯಶ್ ಅವರು. ಮ್ಯಾಮ್ ಆ್ಯಕ್ಚುಲಿ ಆ್ಯಕ್ಟಿಂಗ್ ಚೆನ್ನಾಗಿದೆ, ಆದರೆ ಸ್ಟೋರಿ ಅಷ್ಟೊಂದು ಎಂಗೇಜಿಂಗ್ ಆಗಿಲ್ಲ. ಸೆಕೆಂಡ್ ಹಾಫ್ ಸ್ವಲ್ಪ ಪಿಕಪ್ ಆಗಿದೆ, ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ಫ್ಲಾಪೇನೆ. ಬಟ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮ್ಯಾಮ್, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೋದು ಯಶ್ ಅವ್ರನ್ನ. ಸಖತ್ತಾಗಿದೆ ಫಿಲಮ್, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಟಾಕ್ಸಿಕ್ ಡ್ಯಾಡಿ ಈಸ್ ಹೋಮ್
ಓಕೆ ನೋಡ್ಬೋದು. ತುಂಬ ಅದ್ಭುತವಾದಂಥ ಸಿನಿಮಾ, ಎಲ್ಲರೂ ನೋಡ್ಬೋದು. ಬೇರೆ ಥರ ಅನ್ಕೊಳ್ಳೋ ಥರ ಏನಿಲ್ಲ. ಒಂದೊಂದು ಸೀನು ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ, ಅಲ್ಟಿಮೇಟ್. ಆ್ಯಂಡ್ ಒಂದು ಸ್ಟೈಲಿಶ್ನೆಸ್ ಆಗಿರ್ಬೋದು, ಒಂದು ಲವ್ ಆಗಿರ್ಬೋದು, ಪ್ರತಿಯೊಂದು ಎಮೋಷ್ನಲ್ ಆಗಿರ್ಬೋದು, ಎಲ್ಲರೂ ಬಂದು ನೋಡ್ಬೋದು. ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ, ಸೂಪರ್ ಆಗೈತೆ ಮೂವಿ. ಮಾಸ್ಗೋಸ್ಕರ ಒಂದು ಡೈಲಾಗ್ ಹೊಡಿತೀನಿ. ಹುಲಿ ಬೇಟೆ ಹೊಡ್ಕೊಂಡೋದ್ರು, ಬೇಟೆನೇ ಹುಲಿ ಮುಂದೆ ಬಂದರು, ಎದೆ ಬಗ್ಯೋದು ಹುಲಿನೇ. ಎಕ್ಸ್ಟ್ರಾರ್ಡಿನರಿ. ಬಟ್ ನುಗ್ಗೋ ಬುಲೆಟ್ ಎದುರುಗಡೆ ಯಾವನಿದ್ರೆ ಏನೋ, ನುಗ್ತಾ ಇರೋದೇ, ಎದೆ ಸೀಲ್ತಾ ಇರೋದೇ. ಬಾಕ್ಸ್ ಆಫೀಸ್ ರೆಕಾರ್ಡ್ ಧೂಲ್. ತುಂಬ ಅದ್ಭುತವಾಗಿದೆ ಪಿಕ್ಚರು. ಇಂಡಿಯನ್ ಸ್ಟೈಲ್ ಕಾ ಬಾಪ ರಾಕಿಂಗ್ ಸ್ಟಾರ್, ಕನ್ನಡ ರಾಕಿಂಗ್ ಸ್ಟಾರ್ ಯಶು. ಬಟ್ ಆದರೆ ಆ ಸ್ಟೈಲ್ ಮೇಕಿಂಗು ಪಿಕ್ಚರು ಒಂದು ಅದ್ಭುತ ಐತೆ. ಕಿರಾಕ್ 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 ನೋಡಿ, ಎಲ್ಲ ಬೆರಗಾಗಬೇಕು ಈ ಪಿಕ್ಚರ್ ಒಂದ್ಸತಿ ನೋಡಿ. ಇಂಡಿಯನ್ ಸಿನಿಮಾದಲ್ಲಿ ಕನ್ನಡ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಕಿರಾಕ್ ಕಿರಾಕ್ ಕಿರಾಕ್. ಅವನದೇ ಇಂಡಿಯನ್ ಸ್ಟೈಲ್ ಕಾ ಬಾಪ ರಾಕಿಂಗ್ ಸ್ಟಾರ್ ಯಶ್. ಮೂವಿ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಇದರಲ್ಲಿ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಡಬಲ್ ಆ್ಯಕ್ಟಿಂಗ್ ಅಂತ ಅನ್ಕೋತಾರೆ. ಲಾಸ್ಟ್ ಫೈನಲ್ ಆಗಿ ಟ್ವಿಸ್ಟ್ ಇಟ್ಟಿದಾರಲ್ಲ, ಸಖತ್ತಾಗಿದೆ. ಬಂದು ಸಿನಿಮಾ ನೋಡಿ, ಆ ಟ್ವಿಸ್ಟ್ ಏನಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಎಲ್ಲರಿಗೂ ಟೀಸರ್ ನೋಡಿದ ತಕ್ಷಣ ಹಂಗಿದೆ ಹೆಂಗಿದೆ ಅಂದ್ಕೊಂಡು ಇದು ಮಾಡಿರ್ತಾರೆ. ಸಿನಿಮಾ ನೋಡಿ ಪ್ರತಿಯೊಬ್ಬರು, ಅವಾಗಲೇ ಸಖತ್ತಾಗಿ ಹೈಲೈಟ್ ಆಗೋದು. ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ, ಸೂಪರ್. ಚೂರು ಚೆನ್ನಾಗಿಲ್ಲ, ಏನೂ ಇಲ್ಲ. ಫಿಲಮ್ ಸಪ್ಪೆ ಇದೆ, ಇನ್ನೇನಿದೆ. ನಿಜವಾಗ್ಲು ಬರೋರ್ಗಾದ್ರೂ ದುಡ್ಡು ಉಳಿಸ್ಲಿ ಅಂತ ನಾನು, ಬೇರೆ ಏನೇನಿಲ್ಲ. ನಾವಂತೂ 500-600 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ. ಈ ಥರ 3 ಅವರ್ ಮಾಡ್ತಾರೆ ಫಿಲಮು, ಏನೂ ಇಲ್ಲ. ನಂಗೆ ನಿಜ ಏನೂ ಇಷ್ಟ ಆಗಿಲ್ಲ. ಫಸ್ಟ್ ಹಾಫ್ ಒಂಚೂರು ಓಕೆ, ಸೆಕೆಂಡ್ ಹಾಫು ನೋಡ್ಬೋದು, ಒಂದ್ಸತಿ ನೋಡ್ಬೋದು. Entertaining, not bad. Could have been better. But Yash, awesome. Too good acting, too good. See ya. ವೆಲ್, ಲೋಕೋ ಭಿನ್ನ ರುಚಿ ಅನ್ನೋದನ್ನ ನೀವು ಕೇಳಿರ್ತೀರಿ. ಒಬ್ಬೊಬ್ಬರ ಅಭಿರುಚಿ ಒಂದೊಂದು ರೀತಿಯಾಗಿರುತ್ತೆ. ಆದರೆ ಅಶ್ವವೇಗ ನ್ಯೂಸ್ನಲ್ಲಿ ನಾನು ಆರಂಭದಲ್ಲಿ ಹೇಳೋ ಹಾಗೆ ರಾಜಿ ಇಲ್ಲ, ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ ಅಂತ ಹೆಂಗೆ ಹೇಳ್ತೀವೋ ಅದೇ ರೀತಿ ಇಲ್ಲಿ ಯಾರ ಪರ ಇಲ್ಲ, ವಿರೋಧ ಇಲ್ಲ, ಇರೋದು ರಿಯಲ್ ರಿವ್ಯೂ. ಅದನ್ನು ರಿವೀಲ್ ಮಾಡೋಕೆ ಅಶ್ವವೇಗ ಟೀಮ್ ಇರೋದು. ಹಾಗಾಗಿ ಯಾರು ಪ್ಲಸ್ ಹೇಳಿ ಮೈನಸ್ ಹೇಳಿ ಎಲ್ಲವನ್ನು ಕೂಡ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲವನ್ನು ತೋರಿಸ್ತೀವಿ. ದಟ್ ಇಸ್ ದ ರಿಯಲ್ ರಿವ್ಯೂ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಆಯಾಮದಲ್ಲಿ ಇಷ್ಟಪಡ್ತಾ ಇದ್ದಾರೆ. ಯಶ್ನ ಸ್ವ್ಯಾಗ್ನ ಇಷ್ಟಪಡ್ತಾ ಇದ್ದಾರೆ, ಯಶ್ನ ಡೈಲಾಗ್ಸ್ನ ಇಷ್ಟಪಡ್ತಾ ಇದ್ದಾರೆ. ಒಬ್ಬೊಬ್ರು ಕಥೆಯನ್ನ ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಎಲ್ಲವೂ ಕೂಡ ಸತ್ಯವೇ. ಒಂದು ಸಿನಿಮಾ ಅಂದ್ರೆ ಹೆಂಗಿರಬೇಕು, ಹೆಂಗಿರುತ್ತೆ, ಅದರಲ್ಲಿ ಲೂಪ್ ಹೋಲ್ಸ್ ಏನು ಅಥವಾ ಪ್ಲಸ್ ಪಾಯಿಂಟ್ಸ್ ಏನು, ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿ ನ್ಯೂಸ್ ಬಾಸ್ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಆಡಿಯನ್ಸ್ ಹೇಳ್ತಾ ಇದ್ದಾರೆ, ಸ್ಪೆಕ್ಟೇಟರ್ಸ್ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೊಂದು ಸಲ್ಯೂಟ್ ಹೇಳ್ತಾ